ಸಿಟಿಯಿಂದ ಬಹುದೂರವಿರುವ ಆ ಹೋಟೆಲ್ನಿಂದ ಅಳುತ್ತಾ ಹೊರಬಂದ ಧನ್ಯಾಳಿಗೆ ಸುತ್ತಲಿನ ಕತ್ತಲೆ ಕಂಡು ಎದೆ ನಡುಗಿತು. ಕೈಯಲ್ಲಿದ್ದ ಒಂದು ಪೈಸೆ ಹಣವಿಲ್ಲ, ಮೊಬೈಲ್ ಕೂಡ ಇಲ್ಲ. ಶ್ರೇಯಾ ಅಕ್ಕನ ಜೊತೆಗೆ ಇರಬೇಕಿತ್ತು ಎಂದು ಪಶ್ಚಾತ್ತಾಪ ಪಡುತ್ತಾ ರಸ್ತೆಗೆ ಬಂದವಳಿಗೆ ಅಲ್ಲಿ ಮರದ ಮರೆಯಲ್ಲಿ ಕುಳಿತು ಮದ್ಯ ಸೇವಿಸುತ್ತಿದ್ದ ಪೋಲಿ ಹುಡುಗರ ಗ್ಯಾಂಗ್ ಕಣ್ಣಿಗೆ ಬಿತ್ತು. ಏನೇ ಸುಂದ್ರಿ, ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದೀಯಾ? ಬರ್ತೀಯಾ ಒಂದು ನೈಟ್ ಔಟ್ಗೆ? ನಿನ್ನ ಬೆಲೆ ಎಷ್ಟು ಎಂದು ಅವರು ಅಸಭ್ಯವಾಗಿ ಕೇಳಿದಾಗ ಧನ್ಯಾಳ ಪ್ರಾಣವೇ ಹೋದಂತಾಯಿತು. ನೋಡಿ ನೋಡಿ, ನಾನು ಅಂಥವಳಲ್ಲ ಎಂದು ತೊದಲುತ್ತಾ ಹೇಳಿದಾಗ ಆ ಗ್ಯಾಂಗ್ನಲ್ಲೊಬ್ಬ, ಹೌದಾ, ಹಾಗಾದರೆ ನಮಗೆ ಇನ್ನೂ ಖುಷಿ. ಯಾರು ಮುಟ್ಟದ ಫ್ರೆಶ್ ಮಾಲ್, ನೀನು ಚೆನ್ನಾಗಿ ಮಜಾ ಮಾಡಬಹುದು ಎನ್ನುತ್ತಾ ಅವಳ ಕೈ ಹಿಡಿಯಲು ಬಂದ. ಧನ್ಯಾ, ಅಣ್ಣ ದಯವಿಟ್ಟು ನನ್ನ ಬಿಟ್ಟು ಬಿಡಿ ಎಂದು ಕೈ ಮುಗಿದರೂ ಅವರು ಕೇಳಲಿಲ್ಲ. ಇನ್ನೊಬ್ಬ ಅವಳ ಸೊಂಟ ಹಿಡಿಯಲು ಹೋದಾಗ ಅವಳು ಅವನ ಕೈಯನ್ನು ಕಿತ್ತೆಸೆದು ತನ್ನ ಶಕ್ತಿ ಮೀರಿ ಓಡಲು ಪ್ರಾರಂಭಿಸಿದಳು. ಕತ್ತಲೆ ದಟ್ಟವಾಗಿತ್ತು, ಸುತ್ತಮುತ್ತ ಯಾರೂ ಇರಲಿಲ್ಲ. ಹೇ ಜಿಂಕೆ, ಎಲ್ಲಿ ಓಡ್ತೀಯಾ? ನಿಲ್ಲು, ಇಲ್ಲ ಅಂದರೆ ನಿನ್ನ ಪ್ರಾಣ ಹೋಗುತ್ತೆ ಎಂದು ಅವರು ಬೆದರಿಸುತ್ತಾ ಅವಳನ್ನು ಬೆನ್ನಟ್ಟಿದರು. ಮಧ್ಯಾಹ್ನ ಊಟವಿಲ್ಲದೆ ಮನೆಗೆಲಸ ಮಾಡಿ ಸುಸ್ತಾಗಿದ್ದ ಧನ್ಯಾಳಿಗೆ ಓಡಲು ಶಕ್ತಿ ಇರಲಿಲ್ಲ. ದಾರಿ ಕಾಣದೆ ಓಡುತ್ತಿದ್ದವಳು ಎದುರಿಗೆ ಬರುತ್ತಿದ್ದ ಬೈಕ್ಗೆ ಅಡ್ಡ ಬಂದು ಪ್ರಜ್ಞೆ ತಪ್ಪಿ ಬಿದ್ದಳು. ಸಡನ್ನಾಗಿ ಬ್ರೇಕ್ ಹಾಕಿದ ಬೈಕ್ ಸವಾರ ಅವಳಿಗೆ ಬೈಯಲು ಮುಂದಾದನು. ಅವಳ ಸ್ಥಿತಿ ನೋಡಿ ಮೌನವಾದನು. ಹೆಲ್ಮೆಟ್ ತೆಗೆದು ಅವಳ ಮುಖವನ್ನು ದೀರ್ಘವಾಗಿ ನೋಡುತ್ತಿದ್ದಂತೆ ಆ ಪೋಲಿ ಹುಡುಗರ ಗ್ಯಾಂಗ್ ಅಲ್ಲಿಗೆ ಬಂದು ನಿಂತಿತ್ತು. ಯಾರೋ ನೀನು? ಸುಮ್ಮನೆ ಅವಳನ್ನು ನಮ್ಮ ಬಳಿ ಕಳಿಸ್ಬಿಡು, ಇಲ್ಲ ಅಂದರೆ ನೀನು ಬಾ, ನಮ್ಮ ಜೊತೆ ಎಲ್ಲರೂ ಸೇರಿ ಮಜಾ ಮಾಡೋಣ ಎಂದು ಅವರು ಸೊಕ್ಕಿನಿಂದ ಹೇಳಿದರು. ಆ ಮಾತುಗಳನ್ನು ಕೇಳಿದ ಕೂಡಲೇ ಮುಖಕ್ಕೆ ಮಾಸ್ಕ್ ಹಾಕಿದ್ದ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ಕಿಡಿ ಹಾರಿತು. ದವಡೆ ಹಲ್ಲುಗಳು ಬಿಗಿದವು. ಅವನು ಏನೂ ಮಾತನಾಡದೆ ನೇರವಾಗಿ ತನ್ನ ಜೇಬಿನಲ್ಲಿದ್ದ ಗನ್ ತೆಗೆದು ಅವಳನ್ನು ಕಾಡುತ್ತಿದ್ದವನ ಕಾಲಿಗೆ ಶೂಟ್ ಮಾಡಿದ. ಅಯ್ಯೋ ಅಮ್ಮ ಎಂದು ಕಿರ್ಚುತ್ತಾ ಅವನು ಕೆಳಗೆ ಬಿದ್ದಾಗ ಉಳಿದವರು ಹೆದರಿ ತಮ್ಮವನನ್ನು ಎಳೆದುಕೊಂಡು ಅಲ್ಲಿಂದ ಕಾಲು ಕಿತ್ತರು. ಅವನು ಧನ್ಯಾಳನ್ನು ಎಬ್ಬಿಸಲು ಪ್ರಯತ್ನಿಸಿದರೂ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಕೂಡಲೇ ಯಾರಿಗೋ ಕಾಲ್ ಮಾಡಿ ಅಲ್ಲಿಗೆ ಕಾರ್ ತರಿಸಿಕೊಂಡ. ತನ್ನ ಬೈಕನ್ನು ಸಹಚರರಿಗೆ ಒಪ್ಪಿಸಿ ಧನ್ಯಾಳನ್ನು ಕಾರ್ನ ಹಿಂಬದಿಯ ಸೀಟ್ನಲ್ಲಿ ಮಲಗಿಸಿ ತನ್ನ ಬಂಗಲೆಯತ್ತ ಸಾಗಿದ. ಮನೆಯಲ್ಲಿ ತನ್ನ ಕೆಲಸದ ರಾಧಮ್ಮಾಳಿಗೆ ಧನ್ಯಾಳನ್ನು ನೋಡಿಕೊಳ್ಳಲು ಸೂಚಿಸಿದ. ಇವಳಿಗೆ ಪ್ರಜ್ಞೆ ಬಂದ ಮೇಲೆ ಯಾವುದೇ ತೊಂದರೆಯಾಗಬಾರ್ದು, ಆದರೆ ನಾನು ಅವಳಿಗೆ ಕಾಣಿಸಿಕೊಳ್ಳಬಾರ್ದು ಎಂದು ಕಟ್ಟುನಿಟ್ಟಾಗಿ ಹೇಳಿ ತನ್ನ ರೂಮ್ಗೆ ಹೋದ. ಮರುದಿನ ಬೆಳಿಗ್ಗೆ ಧನ್ಯಾ ಕಣ್ಣು ಬಿಟ್ಟಾಗ ತಾನು ಒಂದು ಸುಂದರವಾದ ಕೋಣೆಯಲ್ಲಿದ್ದೇನೆ ಎಂದು ತಿಳಿದು ಆಶ್ಚರ್ಯವಾಯಿತು. ಅವಳ ಮುಖದ ಮೇಲಿದ್ದ ಗಾಯಾಡಿಗೆ ಮುಲಾಮು ಹಚ್ಚಲಾಗಿತ್ತು. ಅವಳ ಹತ್ತಿರ ಬಂದ ರಾಧಮ್ಮ, ಹೆದರಬೇಡ ಮಗಳೇ, ನೀನು ಸುರಕ್ಷಿತವಾಗಿದ್ದೀಯ. ಆ ದೇವರು ಒಬ್ಬ ರಕ್ಷಕನನ್ನು ಕಳುಹಿಸಿ ನಿನ್ನ ಮಾನ ಕಾಪಾಡಿದ್ದಾನೆ ಎಂದರು. ಧನ್ಯಾಳಿಗೆ ಏನೂ ಅರ್ಥವಾಗಲಿಲ್ಲ. ಆ ರಕ್ಷಕ ಯಾರು? ತಾನು ಎಲ್ಲಿಗೆ ಹೇಗೆ ಬಂದೆ? ಅಮ್ಮ ಮನೆಯಲ್ಲಿ ಎಷ್ಟು ಗಾಬರಿಯಾಗಿರಬಹುದು? ತನ್ನನ್ನು ಕಾಪಾಡಿದ ಆ ಅನಾಮಧೇಯ ವ್ಯಕ್ತಿಯಾರು ಎಂಬ ಕುತೂಹಲ ಅವಳಲ್ಲಿ ಮೂಡಿತು. ಬಂಗಲೆಯಲ್ಲಿ ಕಣ್ಣು ಬಿಟ್ಟ ಧನ್ಯಾಳಿಗೆ ತಾನು ಎಲ್ಲಿದ್ದೇನೆ ಎನ್ನುವುದಕ್ಕಿಂತ ಅಮ್ಮನ ನೆನಪೇ ಹೆಚ್ಚಾಯಿತು. ಆಂಟಿ, ನಾನು ಇಲ್ಲಿ ಇರಬಾರ್ದು. ಅಮ್ಮ ಎಷ್ಟು ಗಾಬರಿಯಾಗಿರ್ತಾರೋ ಏನೋ, ನಾನು ಈಗಲೇ ಹೋಗಬೇಕು ಎಂದು ಗಾಬರಿಯಿಂದ ಎದ್ದಳು. ಆದರೆ ಅವಳನ್ನು ತಡೆದ ರಾಧಮ್ಮ, ನಿಲ್ಲಮ್ಮ, ಅವಸರ ಮಾಡಬೇಡ. ಸಾಹೇಬ್ರು ನಿನಗೆ ಪ್ರಜ್ಞೆ ಬಂದ ಮೇಲೆ ತಿಂಡಿ ತಿನಿಸಿ ಆಮೇಲೆ ಕಾರ್ನಲ್ಲೇ ನಿನ್ನ ಮನೆಗೆ ಬಿಡಬೇಕು ಅಂತ ಹೇಳಿದ್ದಾರೆ ಎಂದರು. ಧನ್ಯಾ ನಡುಗುವ ದನಿಯಲ್ಲಿ, ಅಯ್ಯೋ ಆಂಟಿ, ಅದೆಲ್ಲ ಬೇಡ, ನಾನು ನಡೆದುಕೊಂಡೇ ಹೋಗ್ತೀನಿ, ಪ್ಲೀಸ್ ನನ್ನ ಹೋಗಲು ಬಿಡಿ ಎಂದು ಬೇಡಿಕೊಂಡಳು. ಆದರೆ ರಾಧಮ್ಮ ಬಿಡಲಿಲ್ಲ. ಇಲ್ಲಮ್ಮ, ನೀನು ತಿಂಡಿ ತಿನ್ನದೆ ಹೋದರೆ ಸಾಹೇಬ್ರು ನಮಗೆ ಬೈತಾರೆ. ಅವರು ನಿನ್ನ ಒಳ್ಳೆಯದಕ್ಕಾಗಿಯೇ ಹೇಳಿರೋದು ಎಂದಾಗ ಧನ್ಯಾ ಅನಿವಾರ್ಯವಾಗಿ ಒಪ್ಪಿಕೊಂಡಳು. ಅಲ್ಲಿ ಬಡಿಸಿದ ತಿಂಡಿಯ ವೈಭವ ಕಂಡು ಧನ್ಯಾ ಬೆರಗಾದಳು. ಅಂತಹ ಶ್ರೀಮಂತಿಕೆಯನ್ನು ಅವಳು ಎಂದೂ ಕಂಡಿರಲಿಲ್ಲ. ತಿಂಡಿ ಮುಗಿದ ನಂತರ ಆ ಅನಾಮಧೇಯ ಸಾಹೇಬರು ಏರ್ಪಡಿಸಿದ ಕಾರ್ನಲ್ಲಿ ಧನ್ಯಾ ತನ್ನ ಮನೆಯತ್ತ ಪ್ರಯಾಣ ಬೆಳೆಸಿದಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಮನೆಯಲ್ಲಿ ಅವಳಿಗಾಗಿ ಒಂದು ದೊಡ್ಡ ನರಕವೇ ಕಾಯುತ್ತಿದೆ ಎಂದು. ಧನ್ಯಾ ಮನೆಗೆ ಕಾಲಿಡುತ್ತಿದ್ದಂತೆಯೇ ಹಾಲಿನಲ್ಲಿ ಕಾದು ಕುಳಿತಿದ್ದ ಗಾಯತ್ರಿ ಮತ್ತು ಗಿರಿಜಮ್ಮ ಅವಳನ್ನು ನೋಡಿ ಹೌಹಾರಿದರು. ರಮೇಶ್ ಅವರು ಮನೆಯಲ್ಲೇ ಇರಲಿಲ್ಲ. ಅದು ಅವರಿಗೆ ಇನ್ನೂ ಅನುಕೂಲವಾಯಿತು. ಗಾಯತ್ರಿ ಅಬ್ಬರಿಸುತ್ತಾ ಬಂದ್ಲು. ನೋಡು ಮಹಾರಾಣಿ, ರಾತ್ರಿಯೆಲ್ಲ ಎಲ್ಲೋ ಹೋಗಿ ಸತ್ತಿದ್ದೆ. ಶ್ರೇಯಾ ಹೇಳಿದಳು, ನೀನು ಪಾರ್ಟಿಯಿಂದ ಯಾರ ಜೊತೆಯೋ ಓಡಿ ಹೋದೆ ಅಂತ ಎಂದು ಸುಳ್ಳು ಆರೋಪ ಹೊರಿಸಿದರು. ಶ್ರೇಯಾ ಅದಕ್ಕೆ ತುಪ್ಪ ಸುರಿಯುತ್ತಾ, ಹೌದು ಅಮ್ಮ, ನಾನು ಅವಳನ್ನು ಎಷ್ಟು ಕರೆದರೂ ಕೇಳಲಿಲ್ಲ. ಯಾರೋ ಹುಡುಗರ ಜೊತೆ ನಗುತ್ತಾ ಕಾರಿನಲ್ಲಿ ಹೋದಳು ಎಂದು ಅಸತ್ಯದ ಕತೆ ಬಿಚ್ಚಿಟ್ಟಳು. ಗಿರಿಜಮ್ಮ ತನ್ನ ಕುಂಕುಮಾದಿನಿಂದ ಚುಚ್ಚುತ್ತಾ, ನೋಡು ಗಾಯತ್ರಿ, ನಾನು ಮೊದಲೇ ಹೇಳಿರಲಿಲ್ವೇ, ಅಮ್ಮನ ಬುದ್ಧಿಯೇ ಮಗಳಿಗೆ ಬಂದಿದೆ. ನೈಟ್ ಎಲ್ಲ ಯಾವನ ಜೊತೆ ಇದ್ದು ಮಜಾ ಮಾಡಿ ಬಂದ್ಲೋ ಈ ಅನಿಷ್ಟ ಎಂದು ಅಸಭ್ಯವಾಗಿ ಮಾತಾಡಿದರು.
ಮಗಳ ಸ್ಥಿತಿ ನೋಡಿ ಕಲ್ಯಾಣಿಯವರು ಕಣ್ಣೀರು ಹಾಕುತ್ತಾ, ಅಕ್ಕ ಹಾಗೆಲ್ಲ ಅನ್ಬೇಡಿ, ನನ್ನ ಮಗಳು ಅಂಥವಳಲ್ಲ ಎಂದು ಧನ್ಯಾಳ ಪರವಾಗಿ ನಿಲ್ಲಲು ಹೋದರು. ಆದರೆ ಗಾಯತ್ರಿಯವರನ್ನು ತಳ್ಳಿ ಧನ್ಯಾಳ ಹತ್ತಿರ ಬಂದು ಅವಳ ಕೂದಲ ಹಿಡಿದು ಎಳೆದರು. ಬಾಯಿ ಮುಚ್ಚೆ, ರಾತ್ರಿಯೆಲ್ಲ ಮಜಾ ಮಾಡಿ ಈಗ ಮನೆಗೆ ಬರ್ತಿದ್ದೀಯಾ, ನಿನಗೆ ಅಷ್ಟು ಸೊಕ್ಕೆ ಎಂದು ಕೂಗಾಡುತ್ತಾ ಗಾಯತ್ರಿಯವರು ಅಲ್ಲೇ ಇದ್ದ ಒಂದು ಪೈಪಿನಿಂದ ಧನ್ಯಾಳ ಕಾಲಿಗೆ ಬಾರಿಸಿದರು. ಅಮ್ಮ ಎಂದು ಧನ್ಯಾ ಕಿರುಚುತ್ತಾ ಕೆಳಗೆ ಬಿದ್ದಳು. ಕಲ್ಯಾಣಿಯವರು ಮಗಳ ಮೇಲೆ ಬಿದ್ದು, ಬೇಡ ಅಕ್ಕ, ಮಗುವಿಗೆ ಹೊಡೆಯಬೇಡಿ, ಅವಳು ಏನು ತಪ್ಪು ಮಾಡಿಲ್ಲ ಎಂದು ಗೋಳಾಡಿದರು. ಆದರೆ ರಾಕ್ಷಸಿಯರಂತಿದ್ದ ಆ ಮೂವರು ಸ್ವಲ್ಪವೂ ಕರುಣೆ ಬರಲಿಲ್ಲ. ಧನ್ಯಾ ಕಾಲಿನ ನೋವಿಗಿಂತಲೂ ಅವರು ಆಡಿದ ಮಾತುಗಳಿಂದ ಮನಸ್ಸಿನೊಳಗೆ ಸತ್ತು ಹೋಗಿದ್ದಳು. ತನ್ನ ಮಾನ ಕಾಪಾಡಿದ ಆ ಅನಾಮಧೇಯ ವ್ಯಕ್ತಿ ಯಾರು ಎಂದು ಹೇಳಲು ಹೋದರೂ ಅವಳ ಮಾತು ಹೊರಬರಲಿಲ್ಲ. ಅಸಹಾಯಕ ಕಲ್ಯಾಣಿ ಮಗಳನ್ನು ತಬ್ಬಿಕೊಂಡು ಮನೆಯ ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಗಾಯತ್ರಿ ಕಲ್ಯಾಣಿ ಅವರಿಗೆ ಧಮಕಿ ಹಾಕಿ ಕಲ್ಯಾಣಿಯನ್ನು ಹೆದರಿಸಿ ಸುಮ್ಮನಾಗಿಸಿದರು. ನೋಡು ಕಲ್ಯಾಣಿ, ಈ ಮನೆಯಲ್ಲಿ ನಡೆದಿದ್ದು ಏನಾದರೂ ರಮೇಶ್ ಕಿವಿಗೆ ಬಿದ್ದರೆ ನೆನಪಿಟ್ಕೋ, ನಮ್ಮಿಬ್ಬರನ್ನು ಬೀದಿಗೆ ತಳ್ಳುತ್ತೇನೆ ಎಂದು ಬೆದರಿಸಿದ್ದರು. ಧನ್ಯಾ ಕಾಲಿನ ತೀವ್ರವಾದ ನೋವಿನ ನಡುವೆಯೂ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಕುಂಟುತ್ತಲೇ ಕಾಲೇಜಿಗೆ ಹೊರಟಳು. ಇದನ್ನು ನೋಡಿದ ಗಿರಿಜಮ್ಮ ತಡೆಯಲು ಹೋದರು. ಏನೇ ರಾತ್ರಿಯೆಲ್ಲ ಮಜಾ ಮಾಡಿ ಬಂದವಳಿಗೆ ಈಗ ಕಾಲೇಜು ಬೇರೆ ಬೇಕಾ, ಸುಮ್ಮನೆ ಮನೆಯಲ್ಲಿದ್ದು ಕಸ ಗುಡಿಸು ನಡಿ ಎಂದು ಬೈಯತೊಡಗಿದರು. ಆದರೆ ಗಾಯತ್ರಿ ಅಚ್ಚರಿ ಎಂಬಂತೆ, ಇರ್ಲಿ ಬಿಡಮ್ಮ, ಅವಳು ಕಾಲೇಜಿಗೆ ಹೋಗ್ಲಿ ಎಂದು ಧನ್ಯಾಳನ್ನು ಕಳುಹಿಸಿಕೊಟ್ಟರು. ಮಗಳು ಹೋದ್ಮೇಲೆ ಗಿರಿಜಮ್ಮ ಗಾಯತ್ರಿಯನ್ನು ತರಾಟೆಗೆ ತೆಗೆದುಕೊಂಡರು. ಏನೇ ಗಾಯತ್ರಿ, ನಿನಗೆ ಏನಾಗಿದೆ, ಆ ಅನಿಷ್ಟ ಮುಂಡೆಯನ್ನು ಕಾಲೇಜಿಗೆ ಯಾಕೆ ಕಳಿಸಿದೆ ಎಂದು ಕೇಳಿದರು. ಗಾಯತ್ರಿ ತನ್ನ ತಾಯಿಯನ್ನು ಕೋಣೆಗೆ ಕರೆದೊಯ್ದು ಬಾಗಿಲು ಹಾಕಿ ಅಸಲಿ ರಹಸ್ಯವನ್ನು ಬಿಚ್ಚಿಟ್ಟಳು. ಅಮ್ಮ, ನಿನಗೆ ಗೊತ್ತಿಲ್ಲದೆ ವಿಷಯ ಒಂದಿದೆ. ರಮೇಶ್ ಅವರು ಧನ್ಯಾ ಮಗುವಾಗಿದ್ದಾಗಲೇ ತಮ್ಮ ಅರ್ಧ ಆಸ್ತಿಯನ್ನು ಅವಳ ಹೆಸರಿಗೆ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಅವಳು ಎಷ್ಟು ಓದುತ್ತಾಳೋ ಅಷ್ಟು ಓದಿಸಬೇಕು ಎಂದು ಪತ್ರದಲ್ಲಿ ಬರೆದಿದ್ದಾರೆ. ಧನ್ಯಾಳಿಗೆ 21 ವರ್ಷ ತುಂಬಿದೆ ಮೇಲೆ ಆ ಕೋಟಿ ಬೆಳೆ ಬಾಳುವ ಆಸ್ತಿ ಅವಳ ಕೈಗೆ ಸೇರುತ್ತದೆ. ಆಗ ಅವಳು ಅದನ್ನು ತನಗೆ ಇಟ್ಟುಕೊಳ್ಳಬಹುದು ಅಥವಾ ಇಷ್ಟ ಬಂದವರಿಗೆ ದಾನ ಮಾಡಬಹುದು ಎಂದು ಗಾಯತ್ರಿ ವಿವರಿಸಿದಳು. ಈ ವಿಷಯ ಕೇಳಿ ಗಿರಿಜಮ್ಮ ಹೌಹಾರಿದರು. ಅಷ್ಟೊಂದು ಆಸ್ತಿನ, ಅದಕ್ಕೇನಾ ನೀನು ಅವಳನ್ನು ಮನೆಯೊಳಗೆ ಬಿಟ್ಟುಕೊಂಡಿರೋದು? ಹೌದಮ್ಮ ಎಂದಳು. ಗಾಯತ್ರಿ ದ್ವೇಷದಿಂದ ರಮೇಶ್ ಆಸ್ತಿ ಮಾಡಿದ್ದಾಗ ನಾನು ದೊಡ್ಡ ಜಗಳವೇ ಮಾಡಿದ್ದೆ. ಆದರೆ ಅವರು ಸೊಪ್ಪು ಹಾಕಲಿಲ್ಲ. ಅದಕ್ಕೆ ನಾನು ಒಂದು ಉಪಾಯ ಮಾಡಿದೆ. ರಮೇಶ್ ಅವರ ಮುಂದೆ ನೀವು ನನ್ನನ್ನು ತಡೆದರೆ ನಾನು ನೇಣು ಹಾಕಿಕೊಂಡು ಸಾಯುತ್ತೇನೆ ಎಂದು ನಾಟಕವಾಡಿ ಅವರ ಬಾಯಿ ಮುಚ್ಚಿಸಿದ್ದೆ. ಕಲ್ಯಾಣಿ ಕೂಡ ತನ್ನ ಮಗು ತನ್ನ ಕಣ್ಣೆದುರು ಈ ಮನೆಯಲ್ಲಿ ನೆಮ್ಮದಿಯಾಗಿದ್ದರೆ ಸಾಕು ಎಂದು ಎಲ್ಲವನ್ನೂ ಸಹಿಸಿಕೊಳ್ಳಿದ್ದಾರೆ. ನಮಗೆ ಆ ಆಸ್ತಿ ಬೇಕು ಅಂದರೆ ಧನ್ಯಾ 21 ವರ್ಷ ಆಗೋವರೆಗೂ ನಮ್ಮ ಅಡಿಯಲ್ಲೇ ಇರಬೇಕು. ಆಮೇಲೆ ಅವಳ ಕೈಯಿಂದ ಸಹಿ ಹಾಕಿಸಿಕೊಂಡು ಅವಳನ್ನು ಗುಡಿಸಿ ಗುಂಡಾಂತರ ಮಾಡೋಣ ಎಂದು ತನ್ನ ಕ್ರೂರ ಯೋಜನೆಯನ್ನು ವಿವರಿಸಿದಳು. ಇತ್ತ ರಮೇಶ್ ಅವರು ಕಲ್ಯಾಣಿ ಮತ್ತು ಧನ್ಯಾಳ ಮೇಲೆ ಅತಿಯಾದ ಪ್ರೀತಿ ಹೊಂದಿದ್ದರು. ಗಾಯತ್ರಿಯ ಆತ್ಮಹತ್ಯೆಯ ಬೆದರಿಕೆಗೆ ಹೆದರಿ ಸುಮ್ಮನಾಗಿದ್ದರು. ಗಾಯತ್ರಿ ಕಣ್ಣೀರಿಗೆ ಕಾಣುವಂತೆ ಕಿರುಕುಳ ನೀಡಿದರು. ಮಗಳು ಮತ್ತು ಕಲ್ಯಾಣಿ ಇದೇ ಮನೆಯಲ್ಲಿದ್ದಾರೆ ಸಾಕು ಎಂಬ ಅಸಹಾಯಕತೆ ಅವರಿದಾಗಿತ್ತು. ಧನ್ಯಾ ಕಾಲೇಜಿಗೆ ಹೋಗುವ ದಾರಿಯಲ್ಲಿ ಕುಂಟುತ್ತಾ ನಡೆಯುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ತನ್ನ ಹೆಸರಿಗಿರುವ ಆಸ್ತಿಯ ಬಗ್ಗೆ ಕಿಂಚಿತ್ತೂ ಸುಳಿವಿರಲಿಲ್ಲ. ಅವಳಿಗೆ ಇದ್ದ ಒಂದೇ ಗುರಿ, ಓದಿ ದೊಡ್ಡವಳಾಗಿ ಅಮ್ಮನನ್ನು ಈ ನರಕದಿಂದ ಬಿಡಿಸುವುದು. ಅಷ್ಟರಲ್ಲಿ ಅವಳ ಮುಂದೆ ಪುನಃ ಅದೇ ಕಪ್ಪು ಬಣ್ಣದ ಐಷಾರಾಮಿ ಕಾರ್ ಬಂದು ನಿಂತಿತ್ತು. ಕಾರಿನ ಕಿಟಕಿ ನಿಧಾನವಾಗಿ ಕೆಳಗಿಳಿಯಿತು. ಅವಳನ್ನು ಕುಂಟುತ್ತಾ ಇರುವುದನ್ನು ನೋಡಿ ಕಾರಲ್ಲಿದ್ದ ಆ ವ್ಯಕ್ತಿ ಯಾರಿಗೋ ಕಾಲ್ ಮಾಡಿ ಮತ್ತೆ ಕಾರಿನ ಕಿಟಕಿ ಮೇಲೆ ಏರಿಸಿ ಅಲ್ಲಿಂದ ಸ್ಪೀಡಾಗಿ ಹೋಯಿತು. ಕುಂಟುತ್ತಾ ಕಾಲೇಜು ತಲುಪಿದ ಧನ್ಯಾಳನ್ನು ಕಂಡ ಲೀಲಾ ಗಾಬರಿಯಿಂದ ಓಡಿ ಬಂದಳು. ಧನ್ಯಾ, ಏನಾಯ್ತು ನಿನಗೆ? ಕಾಲು ಯಾಕೆ ಹೀಗಾಗಿದೆ? ಮುಖದ ಮೇಲೆ ಆ ಗಾಯಗಳೇನು ಎಂದು ಆತಂಕದಿಂದ ಕೇಳಿದಳು. ಧನ್ಯಾ ಮೊದಲಿಗೆ ಏನನ್ನೂ ಹೇಳದೆ ಮೌನವಾಗಿದ್ದಳು. ಆದರೆ ಲೀಲಾಳ ಪ್ರೀತಿಯ ಒತ್ತಾಯಕ್ಕೆ ಮಣಿದು ರಾತ್ರಿ ನಡೆದ ಘಟನೆಗಳು, ಆ ಪೋಲಿ ಹುಡುಗರ ಕಾಟ, ಅನಾಮಧೇಯ ವ್ಯಕ್ತಿ ತನ್ನನ್ನು ಕಾಪಾಡಿದ್ದು ಮತ್ತು ಬೆಳಿಗ್ಗೆ ಮನೆಯಲ್ಲಿ ದೊಡ್ಡಮ್ಮ ನಡೆಸಿದ ದೌರ್ಜನ್ಯ ಎಲ್ಲವನ್ನು ಬಿಕ್ಕಿ ಬಿಕ್ಕಿ ಅಳುತ್ತಾ ವಿವರಿಸಿದಳು. ಲೀಲಾ ಕಣ್ಣೀರು ಹಾಕುತ್ತಾ ಧನ್ಯಾಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಅನುಭವಿಸಿದೀಯಾ? ಆ ರಾಕ್ಷಸಿಯರಿಗೆ ಸ್ವಲ್ಪನೂ ಕರುಣೆ ಇಲ್ವಾ? ನಿನ್ನ ಜಾಗದಲ್ಲಿ ಬೇರೆ ಯಾರ ಇದ್ರೂ ಇಷ್ಟೊತ್ತಿಗೆ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ನೀನು ತುಂಬ ಧೈರ್ಯವಂತೆ ಧನ್ಯಾ ಎಂದು ಸಮಾಧಾನ ಪಡಿಸಿದಳು. ಧನ್ಯಾಳನ್ನು ಆ ಸಂಕಟದಿಂದ ಹೊರತರಲು ಲೀಲಾ ಅವಳನ್ನು ಡೈವರ್ಟ್ ಮಾಡಲು ಪ್ರಯತ್ನಿಸಿದಳು. ನೋಡು ಧನ್ಯಾ, ಆ ಅನಾಮಧೇಯ ವ್ಯಕ್ತಿ ಯಾರು? ನಿನಗೆ ಬಾಡಿಗಾರ್ಡ್ ತರಹ ಬಂದಿದ್ದಾನೆ. ಅಷ್ಟೊಂದು ದೊಡ್ಡ ಬಂಗ್ಲೆ, ಕಾರ್ ಎಲ್ಲ ಇದೆ ಅಂದರೆ ಅವನು ಖಂಡಿತ ಯಾವುದೋ ದೊಡ್ಡ ಬಾಸ್ ಇರಬೇಕು. ನಿನ್ನನ್ನು ಅಷ್ಟು ಜಾಗರೂಕತೆಯಿಂದ ಕಾಪಾಡಿ ತಿಂಡಿ ತಿನಿಸಿ ಕಳಿಸಿದ್ದಾನೆ ಅಂದರೆ ಅವನಿಗೆ ನಿನ್ನ ಮೇಲೆ ಏನೋ ವಿಶೇಷವಾದ ಪ್ರೀತಿ ಇರಬೇಕು ಎಂದು ಕಣ್ಣು ಹೊಡೆಯುತ್ತಾ ನಗಿಸಲು ಶುರು ಮಾಡಿದಳು. ಛೇ, ಸುಮ್ಮನಿರು ಲೀಲಾ, ಅವರು ನನಗೆ ಉಪಕಾರ ಮಾಡಿದ್ದಾರೆ ಅಷ್ಟೇ.
ಎಂದು ಧನ್ಯ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಇಲ್ಲ ಇಲ್ಲ, ಅವನು ಖಂಡಿತ ನಿನ್ನನ್ನು ಇಷ್ಟಪಡುತ್ತಿದ್ದಾನೆ. ಇಲ್ಲದಿದ್ದರೆ ಅನಾಮಧೇಯನಾಗಿ ಬಂದು ನಿನ್ನನ್ನು ಯಾಕೆ ಕಾಪಾಡ್ತಿದ್ದ? ಬಹುಶಃ ಅವನು ನಿನ್ನ ದೇವರ ಕೊಟ್ಟ ಹೀರೋ ಇರ್ಬೋದು, ಅಥವಾ ನಿನ್ನನ್ನು ಗುಪ್ತವಾಗಿ ಪ್ರೀತಿಸುವವನು ಇರ್ಬೋದು. ನೀನು ಸ್ವಲ್ಪ ನಗು ಅಂದಾಗ ಮಾತ್ರ ಆ ಸಾಹೇಬ್ರಿಗೆ ಖುಷಿಯಾಗೋದು ಎಂದು ಲೀಲಾ ಚುಡಾಯಿಸಿದಳು. ಲೀಲಾಳ ಹರಟೆಗೆ ಧನ್ಯಾಳ ಮುಖದಲ್ಲಿ ಸಣ್ಣದೊಂದು ನಗು ಮೂಡಿತು. ಆದರೆ ಅವಳಿಗೆ ಗೊತ್ತಿರಲಿಲ್ಲ. ಅದೇ ಸಮಯದಲ್ಲಿ ಮತ್ತೆ ಅಲ್ಲಿಗೆ ಬಂದ ಕಾಲೇಜ್ ಗೇಟ್ನ ಹೊರಗೆ ನಿಂತಿದ್ದ ಆ ಕಪ್ಪು ಕಾರಿನ ಗಾಜಿನ ಹಿಂದೆಯಿಂದ ಒಬ್ಬ ವ್ಯಕ್ತಿ ಅವಳನ್ನೇ ಗಮನಿಸುತ್ತಿದ್ದ. ಹೌದು, ಆ ಕಾರ್ನಲ್ಲಿರುವುದು ಅದೇ ಅನಾಮಧೇಯ ಸಾಹೇಬ್ರು. ಅವರು ಧನ್ಯ ಕಾಲೇಜಿಗೆ ಸುರಕ್ಷಿತವಾಗಿ ತಲುಪಿದ್ದಾಳೆಯೇ ಎಂದು ನೋಡಲು ಬಂದಿದ್ದರು. ಲೀಲಾ ಜೊತೆ ಧನ್ಯ ನಗುತ್ತಿರುವುದನ್ನು ಕಂಡು ಅವರ ಗಂಭೀರ ಮುಖದಲ್ಲಿ ಒಂದು ತೃಪ್ತಿಯ ಭಾವ ಮೂಡಿತು. ಆದರೆ ಅದೇ ಸಮಯದಲ್ಲಿ ಶ್ರೇಯಾ ಮತ್ತು ಅವಳ ಫ್ರೆಂಡ್ಸ್ ಗ್ಯಾಂಗ್ ಕಾಲೇಜಿಗೆ ಎಂಟ್ರಿ ಕೊಟ್ಟರು. ಶ್ರೇಯಾಳ ಕಣ್ಣು ಧನ್ಯಾಳ ಮೇಲೆ ಬಿತ್ತು. ಮನೆಯಲ್ಲಿ ಹೊಡೆತ ತಿಂದಿದ್ದರೂ ಧನ್ಯ ಲೀಲಾ ಜೊತೆ ನಗುತ್ತಿರುವುದನ್ನು ಕಂಡು ಶ್ರೇಯಾಳಿಗೆ ಸಹಿಸಲಾಗಲಿಲ್ಲ. ನೋಡಿ ಫ್ರೆಂಡ್ಸ್, ಇವಳಿಗೆ ಮನೆಯಲ್ಲಿ ಅಮ್ಮ ಅಷ್ಟೊಂದು ಬುದ್ಧಿ ಕಲಿಸಿದರೂ ಇನ್ನೂ ಬುದ್ಧಿ ಬಂದಿಲ್ಲ. ಇಲ್ಲಿ ಬಂದು ಯಾರದ್ದೋ ಬಗ್ಗೆ ಹರಟೆ ಹೊಡೆಯುತ್ತಿದ್ದಾಳೆ. ಇವಳಿಗೆ ಇಂದು ಕಾಲೇಜಿನಲ್ಲಿ ಒಂದು ಪಾಠ ಕಲಿಸಬೇಕು ಎಂದು ಶ್ರೇಯಾ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಧನ್ಯಾಳನ್ನು ಅವಮಾನಿಸಲು ಹೊಸ ಸಂಚು ರೂಪಿಸಿದಳು. ಶ್ರೇಯಾ ಅದೇ ಕಾಲೇಜಿನಲ್ಲಿ ಪದೇ ಪದೇ ಫೇಲ್ ಆಗಿ ಇನ್ನೂ ಅಲ್ಲೇ ಉಳಿದುಕೊಂಡಿದ್ದಳು. ಆದರೆ ಧನ್ಯ ಓದಿನಲ್ಲಿ ಮುಂದಿದ್ದಳು. ಇದು ಶ್ರೇಯಾಳ ಅಸೂಯೆಯನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಧನ್ಯಾಳನ್ನು ಕಾಲೇಜಿನ ಎಲ್ಲರ ಮುಂದೆ ಅವಮಾನಿಸಲು ಶ್ರೇಯಾ ಒಂದು ಕೀಳುಮಟ್ಟದ ಸಂಚು ರೂಪಿಸಿದಳು. ಕಾಲೇಜ್ ಮುಗಿಯುವ ಸಮಯ. ಧನ್ಯ ತನ್ನ ಗೆಳತಿ ಲೀಲಾಗೆ, ಲೀಲಾ ಒಂದೇ ನಿಮಿಷ ಇರು, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಎಂದು ಹೇಳಿ ಹೋದಳು. ಇದನ್ನು ಗಮನಿಸಿದ ಶ್ರೇಯಾ ಮತ್ತು ಅವಳ ಫ್ರೆಂಡ್ಸ್ ಗ್ಯಾಂಗ್ ಧನ್ಯ ಒಳಗೆ ಹೋದದ್ದೇ ತಡ. ಹೊರಗಿನಿಂದ ವಾಶ್ರೂಮ್ ಬಾಗಿಲನ್ನು ಲಾಕ್ ಮಾಡಿ ಅಲ್ಲಿಂದ ಕಾಲ್ಕಿತ್ತರು. ಧನ್ಯ ಕೆಲಸ ಮುಗಿಸಿ ಬಾಗಿಲು ತೆಗೆಯಲು ಹೋದಾಗ ಅದು ಲಾಕ್ ಆಗಿತ್ತು. ಯಾರಿದ್ದೀರಾ, ಪ್ಲೀಸ್ ಬಾಗಿಲು ತೆರೆಯಿರಿ ಎಂದು ಅವಳು ಎಷ್ಟೇ ಕೂಗಾಡಿದರೂ ಯಾರೂ ಬರಲಿಲ್ಲ. ಆ ವಾಶ್ರೂಮ್ ಕಾಲೇಜಿನ ಹಿಂಭಾಗದಲ್ಲಿ ಸ್ವಲ್ಪ ದೂರದಲ್ಲಿದ್ದರಿಂದ ಮತ್ತು ಕಾಲೇಜು ಬಿಡುವ ಸಮಯವಾಗಿದ್ದರಿಂದ ಅಲ್ಲಿ ಯಾರೂ ಇರಲಿಲ್ಲ. ಧನ್ಯ ಭಯದಿಂದ ನಡುಗುತ್ತಾ ಅಲ್ಲೇ ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಇತ್ತ ಲೀಲಾ ಧನ್ಯಾಳಿಗೆ ಕಾಯುತ್ತಾ ನಿಂತಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶ್ರೇಯಾ, ಲೀಲಾ ಇನ್ನು ಇಲ್ಲೇ ಯಾಕೆ ನಿಂತಿದ್ದೀಯಾ? ಧನ್ಯ ಆಗಲೇ ಮನೆಗೆ ಹೋದಳಲ್ಲ ಎಂದು ನಾಟಕವಾಡಿದಳು. ಲೀಲಾ ಆಶ್ಚರ್ಯದಿಂದ, ಇಲ್ಲ ಶ್ರೇಯಾ, ಅವಳು ವಾಶ್ರೂಮ್ಗೆ ಹೋಗಿದ್ದಾಳೆ, ನನಗೆ ಕಾಯೋಕೆ ಹೇಳಿದ್ದಾಳೆ ಎಂದಳು. ಅಯ್ಯೋ ಇಲ್ಲಪ್ಪ, ನಾನು ಈಗ ತಾನೇ ಅತ್ತ ಕಡೆಯಿಂದ ಬಂದೆ, ಅಲ್ಲಿ ಯಾರೂ ಇರಲಿಲ್ಲ. ಅವಳಿಗೆ ಮನೆಯಿಂದ ಫೋನ್ ಬಂದಿತ್ತಂತೆ, ನಾನೇ ಅವಳಿಗೆ ಬೇಗ ಹೋಗು ಅಂತ ಹೇಳಿ ಕಳಿಸಿದೆ ಎಂದು ಸುಳ್ಳಿನ ಕತೆ ಬಿಚ್ಚಿಟ್ಟಳು ಶ್ರೇಯಾ. ಲೀಲಾ ಅದನ್ನು ನಂಬಿ, ಹೌದಾ, ಬಹುಶಃ ನಾನು ಯಾರ ಜೊತೆಯೋ ಮಾತನಾಡುತ್ತಿದ್ದ ನಿಂತಾಗ ಅವಳು ನನ್ನನ್ನು ಹುಡುಕಿ ಸಿಗದಿದ್ದಾಗ ಮನೆಗೆ ಹೋಗಿರ್ಬೋದು ಎಂದು ಭಾವಿಸಿ ಅಲ್ಲಿಂದ ಹೊರಟು ಹೋದಳು. ಕತ್ತಲಾಗುತ್ತಾ ಬಂತು. ಧನ್ಯ ಬಾಗಿಲು ಬಡಿದು ಬಡಿದು ಸುಸ್ತಾಗಿದ್ದಳು. ಕಿರುಚಾಡಿ ಅವಳ ಗಂಟಲು ಒಣಗಿತ್ತು. ಬ್ಯಾಗಿನಲ್ಲಿದ್ದ ನೀರಿನ ಬಾಟಲಿ ಕೂಡ ಖಾಲಿಯಾಗಿತ್ತು. ಅನಿವಾರ್ಯವಾಗಿ ವಾಶ್ರೂಮ್ ಪಕ್ಕದ ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದ ನಲ್ಲಿಯ ನೀರನ್ನು ಕುಡಿದು ಪ್ರಾಣ ಉಳಿಸಿಕೊಂಡಳು. ಯಾರನ್ನಾದರೂ ಕರೆಯೋಣವೆಂದರೆ ಅವಳ ಬಳಿ ಮೊಬೈಲ್ ಕೂಡ ಇರಲಿಲ್ಲ. ದೇವರೇ, ನಿನಗೆ ನನ್ನ ಮೇಲೆ ಯಾಕೆ ಇಷ್ಟು ಸಿಟ್ಟು? ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀಯಾ ಎಂದು ಮರುಗುತ್ತಾ ಬಾಗಿಲಿಗೆ ಹೊರಗೆ ಕಣ್ಣು ಮುಚ್ಚಿದಳು. ಆದರೆ ಧನ್ಯಾಳಿಗೆ ತಿಳಿಯದ ವಿಷಯವೆಂದರೆ ಆ ಅನಾಮಧೇಯ ಸಾಹೇಬರು ಅವಳ ಮೇಲೆ ನಿಗಾ ಇಡಲು ಒಬ್ಬ ವ್ಯಕ್ತಿಯನ್ನು ನೇಮಿಸಿದ್ದರು. ಆ ವ್ಯಕ್ತಿಯಿಂದ ವಿಷಯ ತಿಳಿದ ತಕ್ಷಣ ಆ ಅನಾಮಧೇಯ ಸಾಹೇಬರು ಗಾಬರಿಯಿಂದ ಕಾಲೇಜಿಗೆ ಧಾವಿಸಿದರು. ಅವರು ಬಂದು ವಾಶ್ರೂಮ್ ಬಾಗಿಲನ್ನು ತೆರೆದಾಗ ಧನ್ಯ ಅರೆಪ್ರಜ್ಞಾವಸ್ಥೆಯಲ್ಲಿ ಬಾಗಿಲಿಗೆ ಹೊರಗೆ ಬಿದ್ದಿರುವುದು ಕಂಡಿತು. ಅವಳ ಆ ಸ್ಥಿತಿ ನೋಡಿ ಅವರ ಮನಸ್ಸು ಮರುಗಿತು. ಅವಳ ಮುಖದ ಮೇಲಿದ್ದ ಬೆವರಿನ ಹನಿಗಳನ್ನು ಕಂಡು ಅವರ ಕಣ್ಣುಗಳಲ್ಲಿ ದ್ವೇಷದ ಕಿಡಿ ಮೂಡಿದವು. ಈ ಸ್ಥಿತಿಗೆ ಕಾರಣವಾದವರನ್ನು ಬಿಡುವುದಿಲ್ಲ ಎಂಬ ನಿರ್ಧಾರ ಅವರದಾಗಿತ್ತು. ತಕ್ಷಣವೇ ತನ್ನ ಜೊತೆ ಬಂದಿದ್ದ ವ್ಯಕ್ತಿಗೆ ಇವಳಿಗೆ ಪ್ರಜ್ಞೆ ಬರುವಂತೆ ಮಾಡು ಮತ್ತು ಸುರಕ್ಷಿತವಾಗಿ ಮನೆಗೆ ಬಿಟ್ಟು ಬಾ ಎಂದು ಆದೇಶಿಸಿ ತಾನು ಅವಳಿಗೆ ಕಾಣಿಸಿಕೊಳ್ಳಬಾರದೆಂದು ಅಲ್ಲಿಂದ ಕೂಡಲೇ ಹೊರಟು ಹೋದರು. ಧನ್ಯ ಎಚ್ಚರಗೊಂಡಾಗ ಅವಳ ಮುಂದೆ ಅದೇ ಅಪರಿಚಿತ ವ್ಯಕ್ತಿ ನಿಂತಿದ್ದ. ಹೆದರಬೇಡಮ್ಮ, ಬಾಗಿಲು ಸ್ಟಕ್ ಆಗಿತ್ತು ಅನ್ಸುತ್ತೆ, ನಡಿ ನಿನ್ನನ್ನು ಮನೆಗೆ ಬಿಡ್ತೀನಿ ಎಂದು ಹೇಳಿ ಅವಳನ್ನು ಕರೆದೊಯ್ದನು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮಗೆ ದಯಮಾಡಿ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.